ಪ್ರಪೋಸ್ ಮಾಡಿದಷ್ಟೇ. ಪ್ರಪೋಸ್ ಮಾಡಿದ ಕೂಡಲೇ ಅಡ್ಮಿಟ್ಗಳು ರೆಡಿಯಾಗಿಬಿಟ್ರು. ಆಮೇಲೆ ಮೇನ್ ನಮಗೆ ಯಾರು ನಮ್ಮ ಎಲ್ಲ ಪ್ರತಿನಿಧಿಗಳು ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದ್ರು. ಇದೊಂದು ಈ ಪ್ರೋಗ್ರಾಮ್ ಸಕ್ಸಸ್ ಆಗಲಿಕ್ಕೆ ಎಲ್ಲರೂ ಫುಲ್ ನಮ್ಮ ಮಹಿಳಾ ಅಡ್ಮಿಟ್ಗಳು ನೆನ್ನೆತ್ತ ಇಲ್ಲೇ ಇದ್ದಾರೆ. ಫುಲ್ ಅವ್ರದ್ದೇ ಕೆಲಸ ಅರೇಂಜ್ಮೆಂಟ್ ಅವ್ರದ್ದೇ ಆಗಿದೆ. ಮತ್ತು ಅಲ್ಲಿ ನಮ್ಮ ಲೋಕಲ್ಸ್ ಚೀಲ ಚಂಗಪ್ಪ ಅವರು ಅವರೆಲ್ಲ ಅಗ್ನಿ ಚೆನ್ನಾಗಿ ಅವರೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ನಮ್ಮ ಈ ವಾಟ್ಸಪ್ ಗ್ರೂಪ್ ಅಂತ ಹೇಳಿದ್ರೆ ನಾವೊಂದು ಗ್ರೂಪ್ ಜಾಸ್ತಿ ಒಂದು ಹೀಗೆ ನಾನು ಸೌದಿಯಲ್ಲಿರುವಾಗ ಒಂದು ಫಾಲಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು ಗ್ರೂಪ್. ರಶೀದ್ ಭಾಯಿ ಅವ್ರನ್ನ ನಾನು ನೋಡಿದೆ ತುಂಬ ಮೊದಲು ಸಂಪರ್ಕ ಇಟ್ಟಿದ್ದಾರೆ ಅವರು. ಮತ್ತು ನಮ್ಮ ಶರೀಫ್ ಅವ್ರನ್ನ 5 ವರ್ಷದಿಂದ ನೋಡಿದ್ದಾರೆ. ನಾವು ಎಲ್ಲ ಗ್ರೂಪಲ್ಲಿದ್ದರೂ ಕೂಡ ಒಬ್ಬರೊಬ್ಬರು ಯಾರು ನೋಡಿಲ್ಲ. ನಾಳೆ ಒಂದು ಕುತ್ಕೊಳ್ತಾ ಇರ್ತೀವಿ. ಏನೇ ಪ್ರೋಗ್ರಾಮ್ ಇದ್ದರೂ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಕ್ರಿಯಾ ಅಡ್ಮಿನ್ಗಳು ಫುಲ್ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ನಮ್ಮ ಮೆಂಬರ್ಸ್ಗಳು. ಮತ್ತು ಇದು ಜ್ಞಾನ ಜ್ಯೋತಿ ಕಾರ್ಯಕ್ರಮ ಇದು ನಮ್ಮ ಕಡೆಯಿಂದ ಮಕ್ಕಳಿಗೆ ಒಂದು ಸಣ್ಣ ಸಪೋರ್ಟ್ ಅಷ್ಟೇ. ಇದು ಇವತ್ತಿಗೆ ಮುಗಿಲ್ಲ. ಇನ್ನು ಫ್ಯೂಚರಿಗೂ ಏನಾದರೂ ಸಪೋರ್ಟ್ ಬೇಕಂದ್ರೂ ಎನಿ ಟೈಮ್ ನೀವು ನಮ್ಮನ್ನ ಸಂಪರ್ಕಿಸ್ಬೋದು. ನಾವು ನಮ್ಮ ಕೈಲಾದ ಸಹ ಮಾಡ್ತೀವಿ. ಮತ್ತು ಈ ಪ್ರೋಗ್ರಾಮ್ ಆದಮೇಲೆ ನೆಕ್ಸ್ಟ್ ನಮ್ಮ ಇನ್ನೂ ಕೆಲವೊಂದು ಪ್ರೋಗ್ರಾಮ್ ಮಾಡುವ ಉದ್ದೇಶ ಇಟ್ಕೊಂಡಿದ್ವಿ. ಈಗ ನಮ್ಮ ಕಮಲ್ ಸರ್ ಅವರ ಮನೆಯೊಂದು ಹೆಣ್ಮಗಳ ಮದುವೆ ಮಾಡಿಸ್ತಿದ್ರು. ಅದೊಂದು ಪ್ರೇರಣೆ ಆಗಿದೆ. ನೆಕ್ಸ್ಟ್ ಅದೊಂದು ಪ್ರೋಗ್ರಾಮ್ ಇಟ್ಕೊಂಡು ಅಂತ ನಾವು ಯೋಜನೆ ಇಟ್ಕೊಳ್ತೀವಿ. ನೋಡ ಎಲ್ಲ ಸಹಕಾರ ಇದ್ದರೆ ಅದನ್ನು ಮಾಡ್ತೀವಿ. ಮತ್ತು ಮಕ್ಕಳು ಬೈಕೋಬೇಡಿ, ತುಂಬ ಲೇಟಾಗಿದ್ದಾರೆ. ಚಂದ ಓದಿ ಮುಂದೆ ಬನ್ನಿ. ನಮ್ಮ ಪೇರೆಂಟ್ಸ್ಗಳಿಗೆ, ಊರಿಗೆ ಮತ್ತು ದೇಶಕ್ಕೆ ಹೆಸರು ತನ್ನಿ. ಯಾವುದು ಮೊಬೈಲ್ ಆಟಾಡ್ಕೊಂಡು ಇರಬೇಡಿ. ನಿಮ್ಮ ಗುರಿ ಹೀಗೆ ಇಟ್ಕೊಂಡು ಏನಾಗಬೇಕು ಅಂತ. ಮತ್ತು ಪೋಷಕರು ಅಷ್ಟೇ ಮಕ್ಕಳಿಗೆ ಅಕ್ಕಪಕ್ಕಗಳು ಆಗಿದ್ದಾರೆ, ಆ ಮಕ್ಕಳು ಹೀಗಿದ್ದಾರೆ ಅಂತ ಎಲ್ಲ ಫೋರ್ಸ್ ಮಾಡಿ ಅವ್ರ ಟ್ಯಾಲೆಂಟ್ನ ನೀವು ಐಡೆಂಟಿಫೈ ಮಾಡಿ ಏನಾಗಬೇಕು ಅಂತ ಮಾಡಿಸ್ತಾರೆ. ಫೋರ್ಸ್ ಮಾಡಬೇಕು. ಅವ್ರ ಟ್ಯಾಲೆಂಟ್ ನಿಮ್ಗೆ ಗೊತ್ತಿರುತ್ತೆ. ಅವ್ರು ಮಾಡಿದ್ರೆ ಅವ್ರ ಮಕ್ಕಳಿಗೆ ಮಾಡೋದಂತ ಏನು ಫೋರ್ಸ್ ಮಾಡಬೇಕು. ಇನ್ನು ಫ್ಯೂಚರ್ ಏನೇ ಸಪೋರ್ಟ್ ಬೇಕಾದ್ರೆ ಮಾಡ್ತೇವೆ. ಸಂಪರ್ಕಿಸಿ. ಮಾತಾಡಿ ಗೊತ್ತಿದೆ, ಮಾತಾಡಿದ ವಿಷಯ. ಓಕೆ, ಎಲ್ಲರಿಗೂ